ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತಿನ ಒಂದು ಬೆಂಕಿಯ ಒಂದು ಮೊಬೈಲ್ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಫಸ್ಟ್ ಇಂಪ್ರೆಷನ್ ನೀಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ ಏನಂತ ಅಂದರೆ ಓಪೋ F27 Pro Plus 5G ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಇದರ ಮೇನ್ ಹೈಲೈಟ್ ಏನಂತ ಅಂದರೆ ಈ ಒಂದು ಮೊಬೈಲ್ ರಗ್ಡ್ ಐತೆ. ಆಮೇಲೆ ಇದರಲ್ಲಿ 3 ವಾಟರ್ ರೆಸಿಸ್ಟೆಂಟ್ ಐತೆ. IP66, IP68, IP69 3 ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಈ ಮೊಬೈಲ್ ಓಡ್ತಿಲ್ವಾ, ಪರ್ಚೇಸ್ ಮಾಡಬಾರ್ದಾ ಅಂತ ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಬನ್ನಿ ತಡ ಮಾಡದೆ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಏನು ಮಾಡ್ರು ಹೊಸಬರ ನಾನು ಒಂದು ಟೆಕ್ರೋ ಚಾನಲ್ ಆಡ್ತಾ ಇರೋದು. ದಯವಿಟ್ಟು ಟೆಕ್ರೋ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕೊಂಡೆ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ನಮ್ಮ ಒಂದು ಬಾಕ್ಸ್ನ ಓಪನ್ ಮಾಡಿದಾಗ ಸ್ಟ್ರೈಟ್ ಮೊಬೈಲ್ ಸಿಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ಡಾಕ್ಯುಮೆಂಟ್ಸ್, ಸಿಮ್ ಎಲೆಕ್ಷನ್ ಪಿನ್ ಮತ್ತು ಕೇಸ್ ಸಿಗ್ತೈತೆ. ಆಮೇಲೆ ನೆಕ್ಸ್ಟ್ 67 ವಾಟ್ಸ್ ಅಡಾಪ್ಟರ್, Type A to Type C ಚಾರ್ಜಿಂಗ್ ಕೇಬಲ್. ಇಷ್ಟು ನಮಗೆ ಬಾಕ್ಸ್ನಲ್ಲಿ ಸಿಗ್ತೈತೆ. ಎಲ್ಲ ಕೊಂಡೆ ನಮಗೆ ಬಾಕ್ಸ್ನಲ್ಲಿ ಸಿಗ್ತೈತೆ. ಆಮೇಲೆ ಸ್ಕ್ರೀನ್ ಕಾರ್ಡ್ ಕೂಡ ಫ್ರೀಯಾಗಿ ಅಪ್ಲೈ ಮಾಡಿದ್ದಾರೆ ಮೊಬೈಲ್ಗೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಕೊಂಡೆ ನಿಮಗೆ ಬಾಕ್ಸ್ನಲ್ಲಿ ಸಿಗ್ತೈತೆ. ಇನ್ನು ಮೊಬೈಲ್ ಬಗ್ಗೆ ಮಾತಾಡೋಣ. ಮೊಬೈಲ್ ನೀವು ಕೇಸ್ಗೆ ಹಾಕಿದಾಗ ಒಂಥರ ಯುನೀಕ್ ಆಗಿ ಲುಕ್ ಇರುವಂಥ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಫೀಲ್ ಒಳ್ಳೆ ಕ್ವಾಲಿಟಿ ಕೇಸ್. ಇದು ಪ್ಲಾಸ್ಟಿಕ್ ಕೇಸ್ ಹೊಂದಿರುವಂಥದ್ದು. ಆಮೇಲೆ ಮೊಬೈಲ್ ಲುಕ್ಕು ಚೆನ್ನಾಗಿದೆ. ಒಂದು ಅಟ್ರಾಕ್ಟಿಂಗ್ ಲುಕ್ ಇರುವಂಥದ್ದು ಅಂತಲೇ ಹೇಳ್ಬೋದು. ಒಂಥರ ನೋಡಿ ಮಿಡಲ್ಲಿ ಒಂಥರ ಡಿಸೈನ್ ಇದೆ. ಆಮೇಲೆ ನಿಮಗೆ ಸೈಡಲ್ಲಿ ಒಂಥರ ವೇಗನ್ ಲೆದರ್ ಫಿನಿಶ್ ಥರ ಫೀಲ್ ಹೊಂದಿರುವಂಥದ್ದು. ಫೀಲ್ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಸೆಟಪ್ಪಲ್ಲಿ ನೋಡಿ ಒಂಥರ ಗ್ಲಾಸ್ ಥರ ಫಿನಿಶ್ ಹೊಂದಿದೆ. ಆಮೇಲೆ ಪ್ಲಸ್ ಕಾಸ್ಮೋಸ್ ರಿಂಗ್ ಡಿಸೈನ್ ಹೊಂದಿರುವಂಥದ್ದು. ಇದರಲ್ಲಿ 2 ಕಲರ್ ಇದೆ. ನನ್ನ ಹತ್ರ ಇರೋದು ಮಿಡ್ ನೈಟ್ ನೇವಿ, ಇನ್ನೊಂದು ಈ ಥರ ಡಸ್ಟ್ ಪಿಂಕ್. 2 ಕಲರ್ ಹೊಂದಿರುವಂಥದ್ದು. ನನಗೆ ಇಷ್ಟ ಆಗೋದು ಜಾಸ್ತಿ ಮಿಡ್ ನೈಟ್ ನೇವಿ. ಒಂಥರ ಒಂದು ಅಟ್ರಾಕ್ಟಿಂಗ್ ಲುಕ್ ಹೊಂದಿರುವಂಥದ್ದು ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡೋಣ. ಹೇಗಿದೆ ಮೊಬೈಲ್ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಬಗ್ಗೆ ಮುಂಚೆ ಮಾತನಾಡಿದೆ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳ್ತೀನಿ. ಈಗ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇವರು ಓಪೋದವರು ಹೀಟ್ ರೆಸಿಸ್ಟೆಂಟ್ ಗ್ಲೂ ಯೂಸ್ ಮಾಡಿದ್ದಾರೆ. ಅದೇಂತಕ್ಕಂತ ನೆಕ್ಸ್ಟ್ ಹೇಳ್ತೀನಿ. ಮತ್ತು ಡ್ಯಾಮೇಜ್ ಆರ್ಮರ್ 360 ಡಿಗ್ರಿ ಆರ್ಮರ್ ಬಾಡಿ ಹೊಂದಿರುವಂಥದ್ದು ಈ ಒಂದು ಮೊಬೈಲು. ಇದರಿಂದ ಏನಾಗುತ್ತಂತ ಅಂದರೆ ಈಗ ಡ್ರಾಪ್ ಮಾಡ್ತೀರ ಅಂತ ಅಂದ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ನ ಡ್ರಾಪ್ ಮಾಡಿದಾಗ ಏನಾದರೂ ಸ್ಕ್ರ್ಯಾಚಸ್ ಆಗಲಿ, ಏನಾದರೂ ಗ್ರೀಸ್ ಆಗಲಿ, ಏನಾದರೂ ಮೊಬೈಲ್ ಏನಾದರೂ ಡ್ಯಾಮೇಜ್ ಆಗೋದಾಗಲಿ ಅದೇನೂ ಆಗಲ್ಲ. ರೆಸಿಸ್ಟೆಂಟ್ ಇರುವಂಥದ್ದು ಅಂತಲೇ ಹೇಳ್ಬೋದು. ಬಿಗ್ ಥಮ್ಸ್ ಅಪ್ ಓಪೋದವ್ರಿಗೆ. ಮತ್ತು ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ತಂದಿದ್ದಾರೆ. ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಮತ್ತು ನೆಕ್ಸ್ಟ್ ಹೇಳ್ದಲ್ಲ ಮೇನ್ ಹೈಲೈಟೆಡ್ ಫೀಚರ್ಸ್ ಬಂದ್ಬಿಟ್ಟು ಇಂಡಿಯಾಸ್ ಫಸ್ಟ್ IP69 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಡ್ ರೇಟೆಡ್ ಮೊಬೈಲ್ ಇದೆ ಅಂತಲೇ ಹೇಳ್ಬೋದು. ಹೌದು, ಮೊಟ್ಟ ಮೊದಲ ಬಾರಿ ಭಾರತಕ್ಕೆ ಬಂದಿರುವಂಥ IP16 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ಮೊಬೈಲ್ ಇದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಮೊಬೈಲ್. ಆಮೇಲೆ ಇದು ರಗ್ಡ್ ಮೊಬೈಲ್ ಅಂತಲೇ ಹೇಳ್ಬೋದು. ರಗ್ಡ್ ಮೊಬೈಲ್ ಯಾತಕ್ಕಂತ ಅಂದರೆ ಈಗ ಕ್ಯಾಶ್ಫೈಯಿಂದ ರಿಪೋರ್ಟ್ ಬಂದಿದೆ. ಆಮೇಲೆ ಪ್ಲಸ್ OUC ಅಂದರೆ ಆರ್ಗನೈಸೇಷನ್ ಮೊಬೈಲ್ ಡಿವೈಸಸ್ ಅವರು ಒಂದು ಸರ್ವೆ ನೀಡಿದ್ದಾರೆ. ಇವರಿಬ್ಬರು ಸರ್ವೆ ಪ್ಲಸ್ ರಿಸಲ್ಟ್ ಎರಡೂ ಸೇಮು. ನಾನು ಎರಡೂ ಹೇಳ್ತೀನಿ ನಿಮಗೆ. ಅದೇನಂತ ಅಂದರೆ 35% ಮೊಬೈಲು ಡ್ಯಾಮೇಜ್ ಆಗ್ತಿರೋದು, ಆಮೇಲೆ ಹೊಲ್ಟೋಗ್ತಿರೋದು, ಆಮೇಲೆ ಪ್ಲಸ್ ರಿಪೇರಿ ಬರ್ತಿರೋದು 35% ಈ ವಾಟ್ರಿಂದ. ಎಲ್ಲ ವಾಟ್ರಿಂದ ಹೋಗಿ ಸ್ಪೀಕರ್ಸಲ್ಲಿ ಪೋರ್ಟ್ಸ್ನಲ್ಲಿ ಎಲ್ಲ ಹೋಗಿ ಡ್ಯಾಮೇಜ್ ಆಗ್ತಿದೆ ಮೊಬೈಲು. ಅದಕ್ಕೇ ಇವರು ವಾಟರ್ ರೆಸಿಸ್ಟೆಂಟ್ ಪ್ಲಸ್ ರಗ್ಡ್ ಡಿಸೈನ್ ತಂದಿದ್ರು ಅಂತಲೇ ಹೇಳ್ಬೋದು. ಓಪೋದವರು ಬಿಗ್ ಥಮ್ಸ್ ಅಪ್ ಓಪೋದವ್ರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಷ್ಟ ಆಯ್ತಲ್ಲ ಡಿಸೈನ್. ಹೇಳಿದ್ರೆ 3 ವಾಟರ್ ರೆಸಿಸ್ಟೆಂಟ್ ಐತೆ. IP66, 68, 69. IP66 ಬಗ್ಗೆ ಮಾತನಾಡೋಣ. 66 ಬಗ್ಗೆ ಮಾತನಾಡ್ಬೇಕಂದ್ರೆ ಸಮುದ್ರ ಅಲೆ ಅಥವಾ ಸಮುದ್ರಕ್ಕೆ ಎತ್ಕೊಂಡು ಹೋಗಿದಾಗ ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು. ಇದೊಂದು ಒಳ್ಳೆ ವಿಷಯ. ಆಮೇಲೆ ನೆಕ್ಸ್ಟ್ 68 ನಿಮಗೆಲ್ಲ ಗೊತ್ತಿಲ್ಲ. 68 ಆದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. 1.5 ಮೀಟರ್ಸ್ ಅರ್ಧ ಅವರು ಸರ್ವೈವ್ ಆಗುತ್ತೆ ನೀರಿನಲ್ಲಿ. ಇದೊಂದು ಒಳ್ಳೆಯ ವಿಷಯ. ನೆಕ್ಸ್ಟ್ ಬಂದ್ಬಿಟ್ಟು ಈಗ IP69 ಹೈ ಪ್ರೆಷರು ಜೆಟ್ ವಾಟರ್ ಐತಲ್ವ, ಜೆಟ್ ವಾಟರ್ ರೆಸಿಸ್ಟೆಂಟು ಮತ್ತು ಹಾಟ್ ವಾಟರ್ ರೆಸಿಸ್ಟೆಂಟ್ ಕೂಡ ಇರುವಂಥದ್ದು ಇದರಲ್ಲಿ. ಹೌದು, 81 ಡಿಗ್ರಿ ಸೆಲ್ಸಿಯಸ್ವರೆಗೂ
ಇದು ರೆಸಿಸ್ಟೆಂಟ್ ಐತೆ, ಅದಕ್ಕೇನೆ ರೆಸಿಸ್ಟೆಂಟ್ ಹೀಟ್ ರೆಸಿಸ್ಟೆಂಟ್ ಗ್ಲೂ ಯೂಸ್ ಮಾಡಿರುವಂಥದ್ದು ಓಪೋದವರು. 3 ವಾಟರ್ ರೆಸಿಸ್ಟೆಂಟ್ ಇರುವಂಥದ್ದು ಈ ಒಂದು ಮೊಬೈಲ್ಗೆ. ಬಿಗ್ ಥಮ್ಸ್ ಅಪ್ ಓಪೋದವ್ರಿಗೆ ಚೆನ್ನಾಗಿಲ್ಲ ಸ್ಪೆಸಿಫಿಕೇಶನ್ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಇದ್ರ ಬಗ್ಗೆ ಎಲ್ಲ. ರಗ್ಗಡ್ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ರಗ್ ಡಿಸೈನು, ಈ ಒಂದು IP16 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋಣ. ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ 1 by 1 ಎಕ್ಸ್ಪ್ಲೇನ್ ಮಾಡ್ತೀನಿ. ಮೇನ್ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಬೆಂಕಿ ಆಗಿದೆ ಅಂತಲೇ ಹೇಳಬೇಕು. ಡಿಸ್ಪ್ಲೇ 6.7 ಇಂಚಸ್ ಹೊಂದಿರುವಂಥ ಫುಲ್ HD ಪ್ಲಸ್ 3D ಕರ್ವ್ಡ್ AMOLED ಡಿಸ್ಪ್ಲೇ ಸಿಗ್ತಿದೆ. 120 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಈ ಒಂದು ಡಿಸ್ಪ್ಲೇಗೆ L1 ಸಪೋರ್ಟ್ ಇರುವಂಥದ್ದು. ನೀವು ನೆಟ್ಫ್ಲಿಕ್ಸು, ಪ್ರೈಮ್ ವಿಡಿಯೋ ಮತ್ತು ಅಮೆಝಾನು ನೀವು HD ಕ್ವಾಲಿಟಿಲಿ ನೋಡ್ಬೋದು. HDR ಕಾಂಟೆಂಟ್ ಇಲ್ಲ, ಆಮೇಲೆ ಡಾಲ್ಬಿ ವಿಷನ್ ಕಾಂಟೆಂಟ್ ಕೂಡ ಸಪೋರ್ಟ್ ಇಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು. ಆದರೆ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ ಎಲ್ಲ ಕ್ಲಾರಿಟಿ. ನೆಕ್ಸ್ಟ್ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸಿಂಗಲ್ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಚೆನ್ನಾಗಿದೆ, ಲೌಡ್ ಆಗಿದೆ ಸ್ಪೀಕರು. ಆದರೆ ಸ್ಪೆಷಲ್ ಆಡಿಯೋ, ಡಾಲ್ಬಿ ಅಟ್ಮಾಸು, ಸೂಪರ್ ಆಡಿಯೋ ಏನೂ ಸಿಗ್ತಾ ಇಲ್ಲ. ಇದೊಂದು ಸ್ವಲ್ಪ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟು ಮೇನ್ ಪ್ರಾಸೆಸರ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ MediaTek Dimensity 7050 ಪ್ರಾಸೆಸರ್. ಇದು 6nm ಪ್ರಾಸೆಸರು. ಇದು 6,10,000 ಪ್ಲಸ್ ಆ್ಯಂಟಿಟಿ ಬೆಂಚ್ ಮಾರ್ಕ್ ಸ್ಕೋರ್ ನಿಮಗೆ ನೀಡುತ್ತೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಒಂದು ಒಳ್ಳೆಯ ಪ್ರಾಸೆಸರು, ಪವರ್ಫುಲ್ ಪ್ರಾಸೆಸರ್ ಕೂಡ. ಎಲ್ಲ ಒಂದು ಗ್ರಾಫಿಕ್ಸ್ ಹ್ಯಾಂಡಲ್ ಮಾಡುತ್ತೆ. 60 FPS, ಆಮೇಲೆ ಆಲ್ಟ್ರಾ ಎಕ್ಸ್ಟ್ರೀಮು ಎಲ್ಲ ಒಂದು ಗ್ರಾಫಿಕ್ಸ್ ಈ ಒಂದು ಮೊಬೈಲ್ ಹ್ಯಾಂಡಲ್ ಮಾಡುತ್ತೆ. PUBG ಆಮೇಲೆ ಫ್ರೀ ಫೈರ್ ಆಡ್ತಿದ್ದಾಗ ಎಲ್ಲ ಚೆನ್ನಾಗಿ ಗೇಮಿಂಗ್ ಎಲ್ಲ ನೀವು ಆಡ್ಬೋದು. ಸ್ಕ್ರೀನಲ್ಲಿ ತೋರಿಸೋ ಉದಾಹರಣೆಗೋಸ್ಕರ ನಿಮಗೆ ಗೇಮಿಂಗ್ ಆಡ್ತಾನೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಗೇಮಿಂಗ್ ಆಡ್ತಿದ್ದಾಗ ಒಂದೊಂದು ಸತಿ ಲ್ಯಾಗ್ ಆಗುತ್ತೆ ಅಂತ ಹೇಳ್ಬೋದು. ಅದೊಂದು ಸ್ವಲ್ಪ ಒಂದು ಡಿಸ್ಅಡ್ವಾಂಟೇಜ್. ಇನ್ನು ನೆಕ್ಸ್ಟ್ ಬಗ್ಗೆ ಮಾತನಾಡೋಣ. ನೆಕ್ಸ್ಟು ರ್ಯಾಮ್ ರೋಮ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು 8GB RAM, 128GB RAM, 8GB RAM, 256GB RAM ಸಿಗ್ತಾ ಇರುವಂಥದ್ದು. 8+8GB ಕೂಡ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು. ಅಂದರೆ 16GB, 128GB, 16GB, 256GB ಆಗುತ್ತೆ. LPDDR4X, UFS 3.1 ಚೆನ್ನಾಗಿದೆ, ಒಳ್ಳೆಯದು ಅಂತಲೇ ಹೇಳ್ಬೋದು, ಪರವಾಗಿಲ್ಲ. ಈ ಒಂದು ಪ್ರೈಸ್ ರೇಂಜ್ಗೆ ಅಂತಲೇ ಹೇಳ್ಬೋದು. ಪ್ರೈಸ್ ನಿಮಗೆ ಲಾಸ್ಟ್ನಲ್ಲಿ ರಿವೀಲ್ ಮಾಡ್ತೀನಿ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ 5000 mAh ಬ್ಯಾಟ್ರಿ ಸಿಗ್ತಿದೆ. 67 ವಾಟ್ ಸೂಪರ್ ಬೋಕ್ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಿಗ್ತಾ ಇರುವಂಥದ್ದು. 50% ಆಗೋಕ್ಕೆ ಒಂದು 10 to 20 ಮಿನಿಟ್ಸ್ ತೊಗೊಳುತ್ತೆ. 100% ಆಗೋಕ್ಕೆ 3/4 hour 45 ಮಿನಿಟ್ಸ್ ನಮಗೆ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಫಾಸ್ಟಾಗೆಲ್ಲ ಚಾರ್ಜಿಂಗ್ ಐತೆ. ಆಮೇಲೆ ಮ್ಯಾಕ್ಸಿಮಮ್ ಆದ್ರೂ ನಿಮಗೆ 1 ಫುಲ್ ವರ್ಕಿಂಗ್ ಡೇ ಬರುತ್ತೆ ಈ ಒಂದು ಮೊಬೈಲ್. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಎಲ್ಲ ಬ್ಯಾಟ್ರಿ ಬ್ಯಾಕಪ್ ಅಂತಲೇ ಹೇಳ್ಬೋದು. ಬಿಗ್ ಥಮ್ಸ್ ಅಪ್ ಓಪೋದವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು OS ಬಂದ್ಬಿಟ್ಟು ಔಟ್ ಆಫ್ ದ ಬಾಕ್ಸ್ Android 14 OS ನಮಗೆ ಸಿಗ್ತಾ ಇರುವಂಥದ್ದು. ಇದು ಬಂದ್ಬಿಟ್ಟು ನಮಗೆ 14 OS ಮೇಲೆ ರನ್ ಆಗುತ್ತೆ ಅಂತ ಹೇಳ್ಬೋದು. ಕಸ್ಟಮ್ OS ಇದು ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು OS ನಿಮಗೆಲ್ಲ ಗೊತ್ತಿರಬೇಕು. ಆ್ಯಪ್ ಡಾಕು ಈ ರೀತಿ ಎಲ್ಲ ನಮಗೆ ಫೀಚರ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ನಾರ್ಮಲ್ ಫೀಚರ್ಸ್ ನಿಮಗೆಲ್ಲ ಗೊತ್ತಿರಬೇಕಲ್ಲ, ನಿಮಗೆ ಸಿಗುತ್ತೆ ಓಪೋ OSನಲ್ಲಿ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು OS. ಬಿಗ್ ಥಮ್ಸ್ ಅಪ್ ಓಪೋದವ್ರಿಗೆ. ನೆಕ್ಸ್ಟು ಕೊನೆಯದಾಗಿ ಕ್ಯಾಮ್ರಾ ಸೆಟಪ್ ಬಗ್ಗೆ ಮಾತನಾಡೋಣ. ಹೇಗಿದೆ ಕ್ಯಾಮ್ರಾ, ಹೇಗೆ ಕ್ಲಾರಿಟಿ ಅಂತ. ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ಇದು ನಮಗೆ 64 MP ಸಿಗ್ತಾ ಇರುವಂಥದ್ದು. ಆದರೆ OS ಇಲ್ಲ. ಸೆನ್ಸರ್ ಬಂದ್ಬಿಟ್ಟು OV64B ಸೆನ್ಸರ್ ಸಿಗ್ತಿದೆ. ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ವಿತೌಟ್ OS ಬೆಂಕಿ ಆಗಿದೆ ಅಂತ ಹೇಳ್ಬೋದು ಫೋಟೋಸು. ಓಪೋ, ವಿವೋ, ಸ್ಯಾಮ್ಸಂಗು ಇವ್ರದೆಲ್ಲ ಕ್ಯಾಮ್ರಾ ಸೆಟಪ್ಪು ಮಾತನಾಡೋಷ್ಟೇ ಇಲ್ಲ, ಚೆನ್ನಾಗೆಲ್ಲ ಬೆಂಕಿಯಾಗಿ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಉದಾಹರಣೆಗೋಸ್ಕರ ಸ್ಕ್ರೀನ್ ತೋರಿಸ್ತಾ ನಿಮಗೆ ಒಂದು ಸ್ಯಾಂಪಲ್ ಚೆನ್ನಾಗಿದೆ, ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ. ನೆಕ್ಸ್ಟು ಡೆಪ್ತ್ ಕ್ಯಾಮ್ರಾ ಇದು 2 MP ಸಿಗ್ತಿದೆ. ಇದು ಕೂಡ ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು 8 MP ಸೆಲ್ಫಿ ಕ್ಯಾಮ್ರಾ ಸಿಗ್ತೈತೆ. ಇದು ಕೂಡ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಆದರೆ ಒಂದೊಂದು ಸತಿ ಲೋ ಲೈಟ್ನಲ್ಲಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕ್ಲಿಯರ್ ಆಗಿ ಇಲ್ಲ, ಅದರೊಂದು ಬೇಜಾರು ವಿಷಯ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ರೆಕಾರ್ಡಿಂಗ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಹಿಂದೆ ಮೇನ್ ಕ್ಯಾಮ್ರಾ ನೀವು 4K 30 FPS ರೆಕಾರ್ಡಿಂಗ್ ಮಾಡ್ಬೋದು. ಆದರೆ ನಿಮಗೆ ಸ್ಟೆಬಿಲೈಸೇಷನ್ ಬೇಕಂತ ಅಂದರೆ ನೀವು 1080p at 30 FPS ನೀವು ರೆಕಾರ್ಡಿಂಗ್ ಮಾಡಬೇಕಾಗತ್ತೆ. ಇದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅಥವಾ 60 FPS ಕೂಡ ನೀವು ರೆಕಾರ್ಡಿಂಗ್ ಮಾಡ್ಬೋದು, ಅವಾಗ ಸ್ಟೇಬಲ್ ಆಗಿರುತ್ತೆ ವಿಡಿಯೋ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಷ್ಟ ಆಯಿತು ಮೊಬೈಲ್ ಬಗ್ಗೆ ಸ್ಪೆಸಿಫಿಕೇಷನ್ಸು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಒಂದು ಸಮಯ ಬಂದಿದೆ.
ಪ್ರೈಸ್ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಇದು ಬಂದ್ಬಿಟ್ಟು ಸ್ಕ್ರೀನಲ್ಲಿ ತೋರಿಸ್ತಾ ನಿಮಗೆ ನೋಡ್ತಾ ಇರ್ಬೋದಲ್ಲ 8GB 128GB ಇದು ನಮಗೆ 28,000ಕ್ಕೆ ಸಿಗ್ತಿದೆ. ಈ ಮೊಬೈಲು ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು 8GB 256GB ಟಾಪ್ ಮಾಡಲ್ ಬಂದ್ಬಿಟ್ಟು ಇದು ನಮಗೆ 30,000ಕ್ಕೆ ಸಿಗ್ತಿದೆ. ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು. ಆದರೆ ನನಗೆ ಕೇಳಿದ್ರೆ ಯಾರು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದವ್ರಿಗೆ ಉದಾಹರಣೆಗೋಸ್ಕರ ಮೆಡಿಕಲ್ ಇಂಡಸ್ಟ್ರಿ ಇರುತ್ತೆ, ಏನಾದರೂ ಮೆಷಿನ್ನ ವಾಶ್ ಮಾಡಬೇಕಂತ ಅಂದರೆ ಈ ಒಂದು ಏನಂತಲ್ಲ ಹೈ ಪ್ರೆಷರ್ ಜೆಟ್ ವಾಟರ್ ಯೂಸ್ ಮಾಡ್ತಾರೆ. ಆಮೇಲೆ ಹಾಟ್ ವಾಟರ್ ಕೂಡ ಅಷ್ಟೇ. ಈಗ ಅಪ್ಪಿತಪ್ಪಿ ಮೊಬೈಲ್ ಬಿದ್ದೋಯ್ತು ಅಲ್ಲಿ, ಅದು ವಾಟರ್ ರೆಸಿಸ್ಟೆಂಟ್ ಇರುತ್ತೆ, ಸರ್ವೈವ್ ಆಗುತ್ತೆ ಕೂಡ. ಅಂಥವ್ರಿಗೆ ಆ ಒಂದು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತವ್ರಿಗೆ ಈ ಒಂದು ಮೊಬೈಲ್ ಚೆನ್ನಾಗಿದೆ. ಆಮೇಲೆ ಯಾರಿಗೆ ಚೆನ್ನಾಗಿ ವಾಟರ್ ರೆಸಿಸ್ಟೆಂಟ್ ಇರಬೇಕು, ರಗ್ಗಡ್ ಮೊಬೈಲ್ ಬೇಕು, ಈ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಬೋದು. ನನ್ನ ಕೇಳಿದ್ರೆ ಗೇಮಿಂಗಿಗೆ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಗೇಮಿಂಗಿಗೆ ಈ ಪ್ರೈಸ್ ರೇಂಜ್ಗೆ ಬೇರೆ ಬೇರೆ ಮೊಬೈಲ್ ಇನ್ನೂ ಚೆನ್ನಾಗಿ ಗೇಮಿಂಗಲ್ಲೇ ಬರುತ್ತೆ. ನಿಮಗೆಲ್ಲ ಗೊತ್ತಿರಬೇಕು ಪೋಕೋ F6 ಅದ್ರ ಬಗ್ಗೆ ಕೂಡ ಅನ್ಬಾಕ್ಸಿಂಗ್ ಮಾಡಿದೆ, ಮೇಲೆ ಪಿನ್ ಮಾಡಿದೆ. ನಿಮಗೆ ನೋಡಿಲ್ಲ ಅಂದರೆ ನೋಡಿ ವಿಡಿಯೋ. ಅದು ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಬರುತ್ತೆ. 27,000ಕ್ಕೆ ಬೆಂಕಿ ಫೀಚರ್ಸ್ ಬರುತ್ತೆ. ಅದರಲ್ಲಿ ಇದಕ್ಕಿಂತ ಡಬಲ್ ಸಖತ್ ಗೇಮಿಂಗ್ ಆಡ್ಬೋದು ಅದರಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ನಾನು ಸಜೆಸ್ಟ್ ಮಾಡೋದು ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಬೇಕಂದ್ರೆ ವಾಟರ್ ರೆಸಿಸ್ಟೆಂಟ್ಗೋಸ್ಕರ ರಗ್ಗಡ್ ಬೇಕಂದರೆ ಪರ್ಚೇಸ್ ಮಾಡಿ ಈ ಒಂದು ಮೊಬೈಲ್. ವ್ಯಾಲ್ಯೂ ಫಾರ್ ಮನಿ ಬರ್ತಿದೆ ಕೂಡ ಈ ಒಂದು ಮೊಬೈಲ್. ಇಷ್ಟ ಆಯಿತು ನನ್ನ ಒಂದು ಫಸ್ಟ್ ಇಂಪ್ರೆಷನ್ಸ್ ಮತ್ತು ಅನ್ಬಾಕ್ಸಿಂಗ್ ಈ ಒಂದು ಮೊಬೈಲ್ ಓಪೋ F27 Pro Plus 5G ಬಗ್ಗೆ. ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಹೇಗನ್ಸಿ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ ನನಗೆ ತಿಳಿಸಿ. ಮತ್ತು ಈ ಥರ ವಿಡಿಯೋ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂತಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇಷ್ಟು ಮಾಡಿದ್ರೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.